ಉಳ್ಳಾಗಡ್ಡಿ ಬೆಳೆದಿದ್ರೆ ಈ ಟೈಮ್ ಖಂಡಿತವಾಗ್ಲೂ ಒಂದು 3 ರಿಂದ 4 ಟನ್ ಕಮ್ಮಿ ಆಗಿದೆ. 30% ನಮಗೆ ತೊಂದರೆ ಆಗಿದೆ. 7 ಟನ್ ಅಂದರೆ 3 ಟನ್ 30% ಕಮ್ಮಿ ಇದ್ರೂ ಕೂಡ ನಮ್ಮಲ್ಲಿ ಡಿಮಾಂಡ್ ಜಾಸ್ತಿ ಆಗಬೇಕು, ಪ್ರೈಸ್ ಜಾಸ್ತಿ ಆಗಬೇಕು ಅಂತಕ್ಕಂಥದ್ದು ಅವ್ರ ವಾದ. ನಿಮ್ಗೇನು ಮಾಹಿತಿ ಇದೆಯಾ? ಸುಮ್ಮನೆ ಹಿಂಗೆ ಸ್ವೆಟರ್ ಹಾಕೊಂಡು ನಮ್ಮ ಹತ್ರ ಮಾತಾಡ್ತಿದ್ದೀರಾ? ಅರೈವಲ್ನಿಂದ ಹೆಚ್ಚಿಗಿದೆ ಅಲ್ಲ, ಬೇರೆ ಸ್ಟೇಟ್ ಅಂತೇಳಿ ಬೇರೆ ಸ್ಟೇಟ್ನ ಕೂಡ ಲಾಸ್ ಇದೆ ಅಲ್ಲ. ಅದೇ ರೀ, ಬೇರೆ ಜಿಲ್ಲೆ ಯಾವುದು? ಪ್ರತಿ ವರ್ಷ ಗದಗ ಎಷ್ಟು ಬೆಳೀತಿದ್ರು, ಅವರು ಕೂಡ ಕಮ್ಮಿ ಆಗಿರ್ತದೆ ಪ್ರೊಡಕ್ಷನ್. ಆಯ್ತು, ಈ ಎಲ್ಲ ಜಿಲ್ಲೆಗಳಿಂದ ಇಲ್ಲಿ ಬರುತ್ತೆ, ಕರೆಕ್ಟಲ್ಲ? ಬಿಕಾಸ್ ದಿಸ್ ಇಸ್ ಏಷ್ಯಾಸ್ ಬಿಗ್ಗೆಸ್ಟ್ APMC ವಿ ಹ್ಯಾವ್ ಗಾಟ್. ಹೌದಲ್ರಿ? ಡೀಟೇಲ್ಸ್ ಕೊಡಿ, ಯಾವ ಜಿಲ್ಲೆದ ಎಷ್ಟು ಬರ್ತವೆ ಡೈಲಿ ಬರುತ್ತೆ. ನಾನು ಡೈಲಿನೇ ಇರ್ತದೆ, ಮತ್ತೇನು ವರ್ಷಕ್ಕೊಂದ್ಸಲ ಇರ್ತದೆ. ಎಷ್ಟಿದೆ ಅರೈವಲ್ ಹೇಳಿ? ಇವತ್ತಿಂದಲ್ರಿ, ಕಳೆದ 3 ತಿಂಗಳಿಂದ 4 ತಿಂಗಳ ನೀವು ಡೈಲಿ ಎಷ್ಟನ್ನ ಕೊಡಿ. ಲಾಸ್ಟ್ 15 ಡೇಸ್ ಕೊಡಿ, 1 ಮಂತ್ ಕೊಡಿ, ಏನೇನು ಕೊಡಿ ನೀವು. ಕಳೆದ ವರ್ಷಕ್ಕೆ ಈ ವರ್ಷಕ್ಕೆ ಎಷ್ಟು ಅರೈವಲ್ ಆಗಿದೆ ರೀ? ಕಳೆದ ವರ್ಷಕ್ಕೆ ಈ ಟೈಮಿಗೆ ಎಷ್ಟು ಬಂದಿತ್ತು, ಈ ಟೈಮಿಗೆ ಎಷ್ಟು ಬಂದಿದೆ? ಕಳೆದ ವರ್ಷಕ್ಕೆ ಈ ಟೈಮ್ ಎಷ್ಟಿತ್ತು ನಮ್ಮಲ್ಲಿ ಸ್ಟಾಕು? ಮತ್ತೆ ಐಡಿಯಾ ಇಲ್ಲ. ನೀವು ಸುಮ್ಮನೆ ಹೆಂಗೆ ಮಾತಾಡ್ತಾರೆ? ಏನು ಬೇಸಿಸ್ ಮೇಲೆ ಮಾತಾಡ್ತಾರೆ? ನೀವು ಹೇಳ್ತಕ್ಕಂಥದ್ದು ಏನು ಗ್ಯಾರಂಟಿ ಇದೆ? ನೀವು ಹೇಳೋದು ಕ್ರಾಪ್ ಲಾಸ್ ಬಗ್ಗೆನೇ ಮಾತಾಡ್ತಿದ್ರಿ. ಅವ್ರು ಕೇಳಿರ್ತಕ್ಕಂಥದ್ದು ಉಳ್ಳಾಗಡ್ಡೆ ಈ ಟೈಮು ನಾವು ಕಮ್ಮಿ ಬೆಳೆದಿದ್ದೇವೆ ಅಂತ ಅವ್ರ ವಾದ. ಎರಡನೇದು, ಬೇರೆ ರಾಜ್ಯಗಳಿಗೂ ತೊಂದರೆ ಆಗಿದೆ. ಒಂದು ನಿಮಿಷದಲ್ಲಿ ತರಿಸ್ಕೊಳ್ಳಿ. APMCನಲ್ಲಿ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಸ್ಟಾಕ್ ಎಷ್ಟು ಬಂದಿದೆ ತರಿಸ್ಕೊಳ್ಳಿ. ಅಲ್ಲ, ಎಲ್ಲಿದ್ದಾರೆ ಅವರು? ನೀವೇನಾ? ಓ, ಧನ್ಯವಾದಗಳು. ನೀವು ಯಾರ ಹತ್ರ ತರಿಸ್ಕೊಂತೀರಿ? ಈಗ ಆಫೀಸಿಗೆ ಕೇಳಬೇಕು. ಸೆಕ್ರೆಟರಿ APMC ಮತ್ತು ಅವ್ರ ಕ್ಲರ್ಕಿಗೆ ಮಾತಾಡೋದು ಬಂದಿಲ್ವಾ? ಸೆಕ್ರೆಟರಿ ರೀ, 100 ಸಲ ಹೇಳ್ತೀವಿ KDP ಬರಕಲ್ಲಿ 2-3 ವರ್ಷದ್ದು ಏನಾದ್ರು ತರ್ರಿ ಡೀಟೇಲ್ಸ್ ಅಂತ ಪ್ರತಿ ಸಲ ಹೇಳ್ತೀನಿ. ಸುಮ್ಮನೆ ಪಿಕ್ನಿಕ್ ಬಂದಾಗ ಬರ್ತೀರಿ, ಏನು ಮಾಡೋಣ ಸರ್? ಈಗ ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ ಅಂತ ತೋರಿಸಿದ್ರಿ. ಇದು ಇಂಪಾರ್ಟೆಂಟ್ ಏನಂದ್ರೆ ಈರುಳ್ಳಿ ಬಗ್ಗೆ ನೀವು ಡೀಟೇಲ್ಸ್ ತರಿಸ್ಕೊಳ್ಳಿ. 1 ನಿಮಿಷ. ಇಡೀ ನಮ್ಮ ಬಾಗಲಕೋಟೆ, ಬಿಜಾಪುರ, ಹಾವೇರಿ ಎಲ್ಲ ಹುಬ್ಬಳ್ಳಿ ಮಾರ್ಕೆಟಿಗೆ ಬಂದ ಸೇಲ್ ಆಗೋದು ಈರುಳ್ಳಿ. ಆಂಧ್ರ ಪ್ರದೇಶ ಇಂಥ ದೊಡ್ಡ ಮಾರ್ಕೆಟ್ ಇಟ್ಕೊಂಡು ಈ ಸರಿ ಈರುಳ್ಳಿ ರೇಟ್ ಯಾಕೆ ಕಡಿಮೆ ಮಾಡ್ತಂತ ಒಂದು ಅಸೆಸ್ಮೆಂಟ್ ನಿಮ್ಮ ಕಡೆ ಐತಿ ಅಂತ ನಮ್ಮ ಪ್ರಶ್ನೆ. ಇಲ್ಲ ಅಂದರೆ ಇಲ್ಲ ಅಂತ ಹೇಳಿ. ಏನು ಎವರೇಜ್ಗಿಂತ ಹೆಚ್ಚಿಗೆ ಬೆಳೆ ಬಂದಿದ್ದೇನೋ ಇಲ್ಲಿ ಆವಾಗಿದ್ದು? ಲಾಸ್ಟ್ ಟೈಮ್ ಎಷ್ಟು ಆವಾಗಿತ್ತು? 20,000 ಬಂದ್ರೆ 5,000 ಬಂದಿದೆ. 5,000 ಬಂದದ. ನೀವು ಯಾವ ರೀತಿ ನೀವು ಅಸೆಸ್ಮೆಂಟ್ ಮಾಡ್ತೀರಿ? ನಮಗೆ ಈಗ ರೆಗ್ಯುಲರ್ ಆಗಿ 25% ಇದೆ ಈ ಸಲ ಬೆಳೆ, ಮತ್ತು ಯಾಕೆ ಕಡಿಮೆ ಆಯ್ತು? ಏನು ತಮ್ಮ ಹೆಸರೇನು? ಮಾರ್ಕೆಟಿಂಗ್ ಆಫೀಸರ್ ಮಾತಾಡಿ. ಅಲ್ಲ, ನನಗೆ ಒಂದು ಸುಮ್ಮನೆ ಉದಾಹರಣೆ. ಓಲಿ ಕಳೆದ 5 ವರ್ಷ 3 ವರ್ಷ ಟೋಟಲ್ ವಾಲ್ಯೂಮ್ ಏನಿದೆ ನಮ್ಮ APMC? ಎಲ್ಲ ಥರದ ಪ್ರಾಡಕ್ಟ್ಸ್ಗೂ ಎಷ್ಟು ಬರ್ತವೆ, ವರ್ಷಕ್ಕೆ ಎಷ್ಟಿದೆ ವಾಲ್ಯೂಮ್ ಏನಿದೆ ನಮ್ಮಲ್ಲಿ? ನೀವು APMCನಲ್ಲಿ ತಾನೇ ಕೆಲಸ ಮಾಡೋದು. ಮಾರ್ಕೆಟಿಂಗ್ ಇದು ಕೂಡ ಇವರಿಗೆ ಮಾಹಿತಿ ಇರಬೇಕಲ್ಲ. ಮಾರ್ಕೆಟಿಂಗ್ ಯು ಶುಡ್ ಹ್ಯಾವ್ ಮೋರ್ ನಾಲೆಜ್ ಅಬೌಟ್ ದ ಟೋಟಲ್ ವಾಲ್ಯೂಮ್. ಆಯ್ತಪ್ಪ, ನೀನು ಈಗ ಇದೆಯಲ್ಲ, ಕಾಮನ್ ಸೆನ್ಸ್ ಇಲ್ಲ. ಒಂದು APMCನಲ್ಲಿ ನಾನು ಕೆಲಸ ಮಾಡಿದ್ರೆ ವರ್ಷಕ್ಕೆ ಎಷ್ಟು ಗಾಡಿಗಳು ಬಂದವೆ, ಟೋಟಲ್ ನಂಬರ್ ಆಫ್ ಇನ್ಫ್ಲೋ ಆಫ್ ಟ್ರಕ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಪ್ರಾಡಕ್ಟ್ಸ್ ಅಲ್ವಾ? APMCನಲ್ಲಿ ಏನು ಸಿವಿಲ್ ನಮ್ಮ ಇದೆಯಾ, ಕಾಟ ಇದೆಯಾ ಅಲ್ಲಿ? ಅದೇ ಮತ್ತೆ ವೇ ಬ್ರಿಡ್ಜ್ ಮೇಲೆ ಬಂದ್ರೆ ಎಷ್ಟು ಗಾಡಿ ಬರ್ತಾರೆ, ಎಷ್ಟು ವಾಲ್ಯೂಮ್ ಬರುತ್ತೆ, ಅಷ್ಟರ ಕಾಮನ್ ಸೆನ್ಸ್ ಅಲ್ರಿ. ವಾಚ್ಮನಿಗೆ ಗೊತ್ತಿರಬೇಕಿದ್ದು ಎಷ್ಟಿದೆ ವಾಲ್ಯೂಮ್ ಹೇಳ್ರಿ ವರ್ಷಕ್ಕೆ. ಒಂದು ವರ್ಷದಲ್ಲಿ ನಾನು APMC ನನ್ನ ಮಾರ್ಕೆಟಿಂಗ್ ಮ್ಯಾನ್. ನಾನು ಕಳೆದ ವರ್ಷ 1 ವರ್ಷ ಅವಧಿಯಲ್ಲಿ ಇಷ್ಟು ಗಾಡಿ ಬಂದಿದ್ದು, ಇಷ್ಟು ವಾಲ್ಯೂಮ್ ಇದೆ, ಉಳ್ಳಾಗಡ್ಡಿ ಇಷ್ಟು, ಕಾಟನ್ ಇಷ್ಟು, ಮಿರ್ಚಿ ಇಷ್ಟು, ಮೇಜ್ ಇಷ್ಟು, ಏನೋ ಒಂದು ಇರಬೇಕಲ್ಲ. ನಾವು ವರ್ಷ ಇನ್ನು ಇಂಪ್ರೂವ್ ಆಗಿದೆಯಾ, ಕಮ್ಮಿ ಆಗಿದೆಯಾ, ಏನಿದೆ ನಿಮ್ಮ ಹತ್ರ? ಈ ಉಗುಳಕ್ಕೆಲ್ಲ ತರಿಸ್ಬೇಕೀಗ. ಸರ್ ಹೇಳ್ತಾ ಇದ್ರು ಡಿಮಾಂಡ್ ಅಂಡ್ ಸಪ್ಲೈ. ಸಪ್ಲೈ ಜಾಸ್ತಿ ಆಗಿದೆ, ನಿಮ್ದು ರೇಟ್ ಕಡಿಮೆ ಆಗ್ತದೆ. ಸಪ್ಲೈ ಕಡಿಮೆ ಇದ್ರೆ ರೇಟ್ ಜಾಸ್ತಿ ಆಗ್ತದೆ. ಸೊ ಹೋದ ವರ್ಷ ಸೆಪ್ಟೆಂಬರ್ ಅಲ್ಲಿ ಎಷ್ಟು ನಿಮಗೆ ಸಪ್ಲೈ ಬಂದಿತ್ತು? I am asking you the entire volume. What is the total? Because it's Asia's biggest we have got APMC. We would like to know what is the volume you are handling there. ನಿಮ್ಮ ಕೆಲಸ ಏನು? ಅಲ್ಲ, ನಿಮ್ಮ ಕೆಲಸ ಏನು? ಖರೀದಿ ಕೇಂದ್ರ ಪ್ರಾರಂಭ ಮಾಡೋದು, ಖರೀದಿ ಮಾಡೋದು ಜವಾಬ್ದಾರಿ. ಏನು ನಿಮ್ಮ ಜವಾಬ್ದಾರಿ ಇರುತ್ತೆ ಸರ್? MSPದು DC ಅವರ ಅಧ್ಯಕ್ಷತೆ ಒಳಗೆ ನಿಮ್ಮ ಕೆಲಸ ಏನ್ರಿ? ಅವ್ರ ಅಧ್ಯಕ್ಷತೆ ಬಿಟ್ಟು ನಿಮ್ಮ ಕೆಲಸ ಬೆಳಿಗ್ಗಿನ ಸಾಯಂಕಾಲವರೆಗೆ 8 ತಾಸು ಏನು ಕೆಲಸ ಮಾಡೋದು ನೀವು? APMCದು ಏನೇ ಕೆಲಸ ಇದೆ? ನಿಮ್ಮ ಕೆಲಸ ಏನು? ಅದೇ ಏನಂದ್ರೆ ಮತ್ತೆ ನೀವು ಬಿಲ್ಡಿಂಗ್ ನೀವು ಕಟ್ತೀರಾ? ಈಗ ಟ್ರೇಡರ್ಸ್ ಯಾರು ಬರ್ತಿದ್ದಾರೆ ಅವ್ರದ್ದು ಲೈಸೆನ್ಸ್